Hi everyone, welcome to Easy Chemistry class. In this class, I wish to explain about the alkyl halides and their preparation. So first we have to see the meaning of alkyl halides. The alkyl halides are the compounds in which one or more hydrogen atoms in an alkane have been replaced by halogen atoms like a fluorine, chlorine, bromine, iodine, etc. So, by seeing an example, you got a more clarity on this term. So, let's see the example. This is our alkane called as ethane. In this ethane or in this alkane term, any hydrogen replace and the replace get by any halogen atoms, so then this becomes an alkyl halide. So alkyl halide ಅಂದ್ರೆ ಏನ್ರಿ, ಯಾವುದೋ ಒಂದು ಅಲ್ಕೇನ್ ಗ್ರೂಪ್ ಒಳಗ ಒಂದು ಹೈಡ್ರೋಜನ್ ಆಟಮ್ ಅರ ಇರಲಿ ಅಥವಾ ಎರಡಕ್ಕಿಂತ ಹೆಚ್ಚು ಹೈಡ್ರೋಜನ್ ಆಟಮ್ಸ್ ಅರ ಇರಲಿ, ಆ ಹೈಡ್ರೋಜನ್ ಜಾಗದೊಳಗ ಹೈಲೋಜನ್ ಆಟಮ್ಸ್ ಬಂದು ಅಂದ್ರ, ಹೈಲೋಜನ್ ಆಟಮ್ಸ್ ಅಂದ್ರೆ ಯಾವ್ರಿ, ಕ್ಲೋರಿನ್, ಬ್ರೋಮಿನ್, ಅಯೋಡಿನ್, ಫ್ಲೋರಿನ್. ಸೊ ಈ ಹೆಲೋಜನ್ ಆಟಮ್ಸ್ ಏನಾದ್ರ ಬಂದು ಅಂತಂದ್ರ ಯಾವ್ದ್ರ ಪ್ಲೇಸ್ ಒಳಗ, ಹೈಡ್ರೋಜನ್ ಪ್ಲೇಸ್ ನಲ್ಲಿ. ಸೊ ಅವಾಗ ನಾವ್ ಏನಂತ ಕರಿತೀವಿ, ಅದಕ್ಕ ಅಲ್ಕೈಲ್ ಹೆಲೈಡ್ ಅಂತ ಕರಿತೀವಿ. ಅಂಡ್ ಅಲ್ಕೈಲ್ ಹೆಲೈಡ್ಸ್ ಆರ್ ಆಲ್ಸೋ ನೋನ್ ಆಸ್ ಹೆಲೋ ಅಲ್ಕೇನ್ಸ್ ಅಂತಾನು ಕರಿತೀವಿ. ಸೊ ಈಗ ನಿಮ್ಗ ಅಲ್ಕೈಲ್ ಹೆಲೈಡ್ ಮೀನಿಂಗ್ ತಿಳಿತು ಅಂತ ಅನ್ಕೊಳತೀನಿ. ಅಂಡ್ ನೆಕ್ಸ್ಟ್ we go the preparation of alkyl halides. First we have to see the preparation of alkyl halides from the alcohols. So this is our alcoholic group. So alcohol when reacts with a suitable reagents, the reaction results in the formation of alkyl halide. ಇಲ್ಲೇನಾಗೈತ್ರಿ, ಅಲ್ಕೋಹಾಲಿಕ್ ಗ್ರೂಪ್ ಅನ್ನ ರಿಪ್ಲೇಸ್ ಮಾಡಿ ನಮ್ಗೆ ಏನ್ ಬಂದೈತಿ, ಹೆಲೋಜನ್ ಆಟಮ್ ಬಂದೈತಿ. ನಾವು ಇದಕ್ಕನ್ನ ಏನಂತ ಕರಿತೀವಿ, ಅಲ್ಕೈಲ್ ಹೆಲೈಡ್ ಅಥವಾ ಹೆಲೋ ಅಲ್ಕೇನ್ ಅಂತ ಕರಿತೀವಿ. ಸೊ ಇದನ್ನ ಪ್ರಿಪರೇಷನ್ ಮಾಡಬೇಕಾದ್ರ ಅಲ್ಕೋಹಾಲ್ಗೆ ಏನನ್ನ ಹಾಕಬೇಕು, ಶುಟೇಬಲ್ ರಿಏಜೆಂಟ್ಸ್ ಅನ್ನ ಹಾಕಬೇಕು. ಸೊ ಯಾವ ತರ ಶುಟೇಬಲ್ ರಿಏಜೆಂಟ್ಸ್, ಹೆಲೋಜನ್ ಆಸಿಡ್ಸ್ ಮೀನಿಂಗ್ ಏನ್ರಿ, ಯಾವಾಗ್ಲೂ ನಾವು ಹೆಲೋಜನ್ಸ್ ಅನ್ನ ಯಾವ್ದ್ರಿಂದ ಗುರುತಿಸ್ತೀವಿ ಅಥವಾ ಯಾವ್ದರಿಂದ ಡಿನೋಟ್ ಮಾಡ್ತೀವಿ ಅಂತಂದ್ರೆ ಎಕ್ಸ್ ಇಂದ ಡಿನೋಟ್ ಮಾಡ್ತೀವಿ. ಸೊ ಎಕ್ಸ್ ಅಂತಂದ್ರ ಅರ್ಥ ಏನ್ ನಮಗ, ಹೆಲೋಜನ್ ಆಟಮ್ಸ್, ಕ್ಲೋರಿನ್ ಇರಬಹುದು, ಫ್ಲೋರಿನ್, ಬ್ರೋಮಿನ್, ಅಯೋಡಿನ್. ಸೊ ಎಕ್ಸ್ ಅಂತಂದ್ರೆ ಇದ್ರೊಳಗೆ ಯಾವ್ದು ಬೇಕಾದ್ರೂ ಇರಬಹುದು. ಹೆಲೋಜನ್ ಆಸಿಡ್ಸ್ ಅಂದ್ರೆ ರೀ, ಎಚ್ ಜೊತೆ ಈ ಹೆಲೋಜನ್ ಆಟಮ್ಸ್ ಬಂತು ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ, ಹೆಲೋಜನ್ ಆಸಿಡ್ಸ್ ಅಂತ ಕರಿತೀವಿ. ಸೊ HCl ಹೈಡ್ರೋಕ್ಲೋರಿಕ್ ಆಸಿಡ್, HF, ಸೊ HBr, ಈ ರೀತಿ ಇವೆಲ್ಲ ನಮ್ಗೆ ಏನ್ ಅಂದಂಗ, ಈಗ ಹೆಲೋಜನ್ ಆಸಿಡ್ಸ್ ಅಂತ ಅಂದಂಗ. ನೆಕ್ಸ್ಟ್ ಫಾಸ್ಫರಸ್ ಹೆಲೈಡ್ಸ್, PX5, ಸೊ PCl5, ಫಾಸ್ಫರಸ್ ಪೆಂಟಾಕ್ಲೋರೈಡ್. ಸೊ ಈ ರೀತಿ PCl3, PBr5. ಸೊ ಈ ರೀತಿ ಫಾಸ್ಫರಸ್ ಹೆಲೈಡ್ಸ್, ಹೆಲೋಜನ್ ಆಸಿಡ್ಸ್ ಅಂಡ್ ಥಯೋನಿಲ್ ಕ್ಲೋರೈಡ್ಸ್ ಆರ್ ದಿ reagents. When these reagents are added to the alcohol, we get the alkyl halide. Example ನೋಡ್ಬೇಕಾದ್ರ, alcohol when it reacts with a hydrogen halides ಅಥವಾ halogen acids ಅಂತಾನು ಕರಿತೀವಿ. ಸೊ ಸುಟೇಬಲ್ ಕೆಟಲಿಸ್ಟ್ ಹಾಕಿದ್ವಿ ಅಂತಂದ್ರೆ ನಮಗೇನ್ ಸಿಗುತ್ತ್ರಿ, ಅಲ್ಕೈಲ್ ಹೆಲೈಡ್ ಅಥವಾ ಹೆಲೋ ಅಲ್ಕೇನ್ ಸಿಗುತ್ತ. ಸೊ ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡ್ಬೇಕಾದ್ರ, alcohol reacts with a PCl5, then also we get the alkyl halide and these side products. ಮತ್ತೆ ನಾವು ನೆಕ್ಸ್ಟ್ ಇನ್ನ ನೀಟಾಗಿ ತಿಳ್ಕೊಬೇಕಾರ ಇನ್ನೊಂದಿಷ್ಟು ಎಕ್ಸಾಂಪಲ್ಸ್ ನೋಡೋಣ್ರಿ. alcohol reacts with a concentrated HCl in presence of a anhydrous zinc chloride, ZnCl2. So this ZnCl2 or zinc chloride is act as an catalyst here. So this is called as so this gives a haloalkane. See here, CH3, CH2, OH. So this is our ethanol.
and ethanol is react with a hydrochloric acid in presence of a catalyst zinc chloride. It gives a chloroethane. So this is a one ಎಕ್ಸಾಂಪಲ್. ನಮ್ಗೆ ಏನಾಗತ್ತೈತ್ರಿ ಇಲ್ಲಿ ಜಸ್ಟ್ ಒಂದಷ್ಟ ಕಾನ್ಸಂಟ್ರೇಟ್ ಮಾಡ್ರಿ. ಆ ಆಲ್ಕೋಹಾಲ್ ಗ್ರೂಪ್ ರಿಪ್ಲೇಸ್ ಆಗಿ ಅಲ್ಲಿ ಏನ್ ಬರತೈತಿ, ಜಸ್ಟ್ ಹೆಲೋಜನ್ ಆಟಮ್ ಬರತೈತಿ. ಸೊ ಈ ಆಲ್ಕೋಹಾಲ್ ಗ್ರೂಪು, ಈ ಹೈಡ್ರೋಜನ್ ಗ್ರೂಪು, ಇವೆರಡು ಏನಾಗತ್ತವ H2O. ಇವೆರಡು H2O ಆಗಿ ಹೊರಗೆ ಹೋತಂದ್ರ CH3 CH2 CH3 CH2 ಉಳಿತು. ದೆನ್ ಈ ಪ್ಲೇಸಿಗೆ ಏನು ಬಂತ್ರಿ, ಈಗ ಇಲ್ಲಿ ಉಳಿತಕ್ಕಂಥ Cl ಬಂತು. ಅವಾಗ ಇದೇನು ಫಾರ್ಮ್ ಆಯಿತು, ಕ್ಲೋರೋ ಇಥೇನ್ ಫಾರ್ಮೇಷನ್ ಆಯಿತು. ಈಗ ನೆಕ್ಸ್ಟ್ ನೋಡ್ರಿ, CH3 CH2 CH CH3 ಆ್ಯಂಡ್ OH. ಸೊ ಇಲ್ಲಿರುವಂಥ OH, ಆಮೇಲೆ ಇಲ್ಲಿರ್ತಕ್ಕಂಥ H, ಇದು ನಮಗೆ ಹೋಯ್ತು ಅಂತಂದ್ರ ಇಲ್ಲಿ ಏನಾಗಿ ಹೋಗುತ್ತಾ, H2O ಆಗಿ ಹೋಗುತ್ತಾ. ದೆನ್ ಇಲ್ಲಿ ಏನು ಬರ್ತೈತಿ ಅನ್ನೋದನ್ನ ನೀವು ಬರೀರಿ, ಆನ್ಸರನ್ನು ಕಮೆಂಟ್ ಮಾಡ್ರಿ. ಆಮೇಲೆ ನೆಕ್ಸ್ಟ್ ಅದೇ ರೀತಿ ಇನ್ನೂ ಒಂದು ಎಕ್ಸಾಂಪಲ್, ದ ಟರ್ಷರಿ ಆಲ್ಕೋಹಾಲ್ ಈಸ್ ರಿಯಾಕ್ಟೆಡ್ ವಿತ್ ಅ ಹೈಡ್ರೋಜನ್ ಕ್ಲೋರೈಡ್. ದೆನ್ ಏನು ಬರುತ್ತಾ ನೋಡ್ರಿ, ಇಲ್ಲಿನೂ ಆಲ್ಮೋಸ್ಟ್ ಏನ್ರಿ H2O ಹೊರಗೆ ಹೋಗುತ್ತಾ, OH ಪ್ಲೇಸ್ ಒಳಗ ಕ್ಲೋರಿನ್ ಬರುತ್ತೆ. ಅದರದ್ದು ನೇಮು ಆ್ಯಂಡ್ ಆನ್ಸರನ್ನು ಕಮೆಂಟ್ಸ್ನಲ್ಲಿ ಪ್ರೆಡಿಕ್ಟ್ ಮಾಡಿರಿ. ಸೊ ದಿಸ್ ಈಸ್ ದ ಪ್ರಿಪರೇಷನ್ ಆಫ್ ಅಲ್ಕೈಲ್ ಹೆಲೈಡ್ ಫ್ರಾಮ್ ದ ಆಲ್ಕೋಹಾಲ್ಸ್. ಅಷ್ಟೇ ಅಲ್ಲಾರ್ದ ಇನ್ನೂ ಒಂದಿಷ್ಟು ನೋಡ್ಬೇಕಾದ್ರ, ಈಗ ಆಲ್ಕೋಹಾಲ್ ಐತಿ. ಸೊ ಆಲ್ಕೋಹಾಲ್ ಜೊತೆ ಸೋಡಿಯಂ ಬ್ರೋಮೈಡ್ ಆ್ಯಂಡ್ ಸಲ್ಫ್ಯೂರಿಕ್ ಆ್ಯಸಿಡನ್ನು ಟ್ರೀಟ್ ಮಾಡಿದ್ರ, ರಿಯಾಕ್ಟ್ ಮಾಡಿದ್ರ ನಮ್ಗೇನು ಸಿಗುತ್ತ್ರಿ, ಅಲ್ಕೈಲ್ ಹೆಲೈಡ್ ಸಿಗುತ್ತಾ. So this one example ನೋಡೋಣ. CH3 CH2OH, again we get ethanol here, and then ethanol is reacted with sodium bromide and a sulfuric acid. It gives bromoethane. It gives bromoethane. So by this method also we get alkyl halides. So this is about the preparation of alcohols. So let's see more examples. See here, the alcohol when reacts with a red phosphorus and bromine, so it means PbR3. Phosphorus ಟ್ರೈಬ್ರೋಮೈಡ್. ಸೊ ಈ ರೀತಿ ಆಲ್ಕೋಹಾಲು ಫಾಸ್ಫರಸ್ ಆ್ಯಂಡ್ ಬ್ರೋಮೈಡ್ ಜೊತೆ, ಈ ಫಾಸ್ಫರಸ್ ಆ್ಯಂಡ್ ಬ್ರೋಮಿನ್ ಆ್ಯಕ್ಟ್ ಆಗಿ ನಮ್ಗೆ ಏನು ಸಿಗುತ್ತಾ, PbR3 ಸಿಗುತ್ತಾ. ಸೊ ಈ PbR3 ಆಲ್ಕೋಹಾಲ್ ಜೊತೆ ರಿಯಾಕ್ಟ್ ಆಗಿ ನಮ್ಗೆ ಏನು ಕೊಡುತ್ತ್ರಿ, RBr. ಸೊ ಇಲ್ಲಿ ನಮ್ಗೆ ಏನು ಕೆಲಸ ಆಗತೈತಿ ಅಂತಂದ್ರ, ದ ರೀಪ್ಲೇಸ್ ಆಫ್ OH ಗ್ರೂಪ್ ಬೈ ದ ಹೆಲೋಜನ್ ಗ್ರೂಪ್ ಅಷ್ಟೇ. ಸೊ ಅದೇ ರೀತಿ ಆಲ್ಕೋಹಾಲ್ when treated with this and we get a alkyl halide. Then the second method, the preparation of alkyl halides or the haloalkanes from the alkenes. ನಾವು ಇಷ್ಟೊತ್ತು ಅಲ್ಕೈಲ್ ಹೆಲೈಡ್ ಅನ್ನ ಯಾವ್ದ್ರಿಂದ ಪ್ರಿಪೇರ್ ಮಾಡಿದ್ವಿ, ಆಲ್ಕೋಹಾಲ್ ಇಂದ ಪ್ರಿಪೇರ್ ಮಾಡಿದ್ವಿ. ಬಟ್ ಈಗ ಯಾವ್ದ್ರಿಂದ ಪ್ರಿಪೇರ್ ಮಾಡೋದನ್ನ ನೋಡಾತೀವಿ, ಅಲ್ಕೀನ್ಸ್ ಇಂದ ಪ್ರಿಪೇರ್ ಮಾಡೋದನ್ನ ನೋಡಾತೀವಿ. An alkene is converted into corresponding alkyl halide by the reaction with a hydrogen chloride or a hydrogen bromide or hydrogen iodide. Corresponding ಅಂತ ಯಾಕೆ ಬಂತ್ರಿ? ಸೊ ಇಲ್ಲಿ ನಾವು Cl ಹಾಕಿದ್ವಿ ಅಂತಂದ್ರ ನಮಗಿಲ್ಲಿ Cl ಬರುತ್ತಾ, Br ಅಂದ್ರ ಇಲ್ಲಿ Br, ಅಯೋಡಿನ್ ಆದ್ರ ಇಲ್ಲಿ ಅಯೋಡಿನ್. ನಾವು ಯಾವ ಹೆಲೋಜನ್ ಆಸಿಡ್ ಜೊತೆ ಈ ಅಲ್ಕೀನ್ ಅನ್ನ ಟ್ರೀಟ್ ಮಾಡಿರ್ತೀವೋ ಆ ಅಲ್ಕೈಲ್ ಹೆಲೈಡ್ ನಮಗೇನಾಗುತ್ತಾ, ಸಿಗುತ್ತ. ಸೊ ನಾವಿಲ್ಲೇನು ಕರೆದ್ವಿ, ಕರೆಸ್ಪಾಂಡಿಂಗ್ ಅಲ್ಕೈಲ್ ಹೆಲೈಡ್ ಅಂತ ಕರೆದ್ವಿ. ಅಲ್ಕೀನ್ ಈಸ್ ಕನ್ವರ್ಟೆಡ್ ಇನ್ ಟು ಅಲ್ಕೈಲ್ ಹೆಲೈಡ್ ವಿತ್ ಅ ಹೈಡ್ರೋಜನ್ ಹೆಲೈಡ್ಸ್ ಆರ್ ಹೈಡ್ರೋಜನ್ ಕ್ಲೋರೈಡ್ ಆರ್ ಹೈಡ್ರೋಜನ್ ಬ್ರೋಮೈಡ್ ಆರ್ ಹೈಡ್ರೋಜನ್ ಅಯೋಡೈಡ್. ದೆನ್ ನೆಕ್ಸ್ಟ್ ಈ ಅಲ್ಕೀನ್ಸ್ ಅಲ್ಲೇ ನಮ್ಗೆ 2 types ಆಫ್ ಅಲ್ಕೀನ್ಸ್ ಇರ್ತಾವ. One type symmetrical alkenes and another one is
ಅಸಿಮೆಟ್ರಿಕಲ್ ಅಲ್ಕೀನ್ಸ್. ಸಿಮೆಟ್ರಿಕಲ್ ಅಲ್ಕೀನ್ಸ್ ಅಂತಂದ್ರೆ ಏನ್ರಿ? ಈಗ ನೋಡ್ರಿ, ಇದನ್ನ ನಡು ಕಟ್ ಮಾಡಿದ್ವಿ. ಈ ಕಡೆ 1 ಕಾರ್ಬನ್, ಈ ಕಡೆ 1 ಕಾರ್ಬನ್. ಎರಡೂ ಕಡೆ ನಮ್ಗೆ ಎಷ್ಟಾಯ್ತು? 1 ಕಾರ್ಬನ್ ಮಾತ್ರ ಬಂತು. ಇದನ್ನ ನಾವೇನ್ ಕರಿತೀವಿ? ಸಿಮೆಟ್ರಿಕಲ್ ಅಲ್ಕೀನ್ ಅಂತ ಕರಿತೀವಿ. ಸೊ 2 ಪಾರ್ಟ್ ಮಾಡಿದಾಗ ಈ ಕಡೆ ಎಷ್ಟು ಕಾರ್ಬನ್ ಐಟಮ್ಸ್ ಇರುತ್ತಾವೋ ಈ ಕಡೆನೂ ಅಷ್ಟೇ ಕಾರ್ಬನ್ ಐಟಮ್ಸ್ ಬಂತು ಅಂತಂದ್ರ ಅಲ್ಲಿ ನಮ್ಗೆ ಏನಂತ ಕರಿತೀವಿ? ಅದನ್ನ ಸಿಮೆಟ್ರಿಕಲ್ ಅಲ್ಕೀನ್ಸ್. ಅಥವಾ ಇನ್ನೊಂದು ಎಕ್ಸಾಂಪಲ್ ತಗೋರಿ, ಇಲ್ಲೇ CH3 CH CH2. ಸೊ ಇಲ್ಲಿ 3 ಕಾರ್ಬನ್ ಅದಾವ. ಇಲ್ಲಿ ನೀವು ಕಟ್ ಮಾಡಿದ್ರು ಈ ಕಡೆ 2 ಕಾರ್ಬನ್, ಇಲ್ಲಿ 1 ಕಾರ್ಬನ್. ಅಥವಾ ಇಲ್ಲಿ ಕಟ್ ಮಾಡಿದ್ರು ಈ ಕಡೆ 1 ಕಾರ್ಬನ್, ಈ ಕಡೆ 2 ಕಾರ್ಬನ್. ಸೊ ಇನ್ ಪಾರ್ಟ್ಸ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೈತ್ರಿ? ಅಸಿಮೆಟ್ರಿಕ್ ನಂಬರ್ ಆಫ್ ಕಾರ್ಬನ್ ಸಿಗತ್ತಾವು. ಸೊ ಈ ರೀತಿ ಇರ್ತಕ್ಕಂಥದ್ದು ನಾವೇನ್ ಕರಿತೀವಿ? ಅಸಿಮೆಟ್ರಿಕ್ ಅಲ್ಕೀನ್ಸ್ ಅಂತ ಕರಿತೀವಿ. ಸೊ ಸಿಮೆಟ್ರಿಕಲ್ ಅಲ್ಕೀನ್ಸ್ ಜೊತೆ ನಾವು ಆಡ್ ಮಾಡಿದಾಗ ನಮ್ಗೆ ಏನಾಯ್ತು? ಈಸಿಯಾಗಿ ಒಂದು ಅಲ್ಕೈಲ್ ಹೆಲೈಡ್ ಸಿಕ್ತು. ಒಂದ್ ವೇಳೆ ಅಸಿಮೆಟ್ರಿಕಲ್ ಅಲ್ಕೀನ್ಸ್ ಇತ್ತು ಅಂತಂದ್ರ, if there is a asymmetric alkene, then we add a hydrogen iodide, hydrogen bromide or hydrogen chloride etc. ಸೊ ಯಾವುದೇ ರೀತಿ ಹೈಡ್ರೋಜನ್ ಹೆಲೈಡ್ಸ್ ಅನ್ನ ತಗೊಂಡಾಗ ನಮಗೇನ್ ಬರುತ್ತಾ? 2 products ಬರ್ತಾವ. we get 2 products. one is minor product and another one is a major product. ಸೊ ಫಸ್ಟ್ ಈ ಒಂದು ಅಯೋಡಿನ್ ಎಲ್ಲಾಗತ್ರಿ? ಈ ಕಾರ್ಬನ್ಗೆ ಅಟ್ಯಾಚ್ ಆಗಿ, ಸೊ ಇಲ್ಲಿ 1 ಪ್ರಾಡಕ್ಟ್ ಆಯಿತು. ಆಮೇಲೆ ಇದೇ ಬಾಂಡ್ ಇಲ್ಲಿ ಬಂತಂದ್ರ ನಮಗಿಲ್ಲಿ ನೋಡ್ರಿ, ಅಯೋಡಿನ್ ಇಲ್ಲಿ ಅಟ್ಯಾಚ್ ಆಯಿತು, ಈ ಕಾರ್ಬನ್ಗೆ ಅಟ್ಯಾಚ್ ಆಯಿತು ಅಂತಂದ್ರ ದೆನ್ ಸೆಕೆಂಡರಿ ಅಲ್ಕೈಲ್ ಹೆಲೈಡ್ ನಮಗೆ ಸಿಗುತ್ತಾ. ಇದಕ್ಕೆ ನಾವೇನು ಕರೆದ್ವಿ? ಮೇಜರ್ ಪ್ರಾಡಕ್ಟ್ ಅಂತ ಕರೆದ್ವಿ. ಸೊ ಹೇಗೆ ಇದನ್ನ ಮೈನರ್ ಆ್ಯಂಡ್ ಮೇಜರ್ ಅಂತ ನಾವು ಗುರುತಿಸ್ತೀವಿ ಅಂತಂದ್ರ, ಆಸ್ ಪರ್ ದ ಮಾರ್ಕೋನಿಕಾವ್ಸ್ ರೂಲ್. ಸೊ ದಿಸ್ ಪ್ರೋಪೇನ್ yields 2 products. One is a minor product and a major product. So these minor and major products, or the major product is predominant as per Markovnikov's rule. So Markovnikov's rule ಮೇಲೆ ಯಾವುದು ಮೇಜರ್ ಪ್ರಾಡಕ್ಟ್ ಅಂತ ನಾವು ತಿಳ್ಕೊಂತೀವಿ. ಸೊ ನೀವು Markovnikov's ರೂಲ್ ಬಗ್ಗೆ ಮತ್ತೊಂದು ವಿಡಿಯೋ ಒಳಗ ಡೀಟೇಲ್ ಆಗಿ ನೋಡೋಣ. ಜಸ್ಟ್ ಏನ್ ನೆನಪಿಟ್ಕೋರಿ ಅಂತಂದ್ರ, ಯಾವ ಕಾರ್ಬನ್ಗೆ ಲೀಸ್ಟ್ ಹೈಡ್ರೋಜನ್ ಇರುತ್ತೋ ಆ ಲೀಸ್ಟ್ ಹೈಡ್ರೋಜನ್ ಇದ್ದಲ್ಲಿ ಯಾವ ನಮ್ಗೆ ಹೆಲೋಜಿನ್ ಅಟ್ಯಾಚ್ ಆಯ್ತು ಅಂತಂದ್ರ ಅದನ್ನ ನೀವೇನ್ ಅನ್ಕೊಂಡ್ಬಿಡ್ರಿ? ಮೇಜರ್ ಪ್ರಾಡಕ್ಟ್ಸ್ ಅಂತ ಅನ್ಕೋರಿ. ಸೊ ದಿಸ್ ಈಸ್ ಅಬೌಟ್ ದ ಪ್ರಿಪರೇಷನ್ ಆಫ್ ಹೆಲೋ ಅಲ್ಕೇನ್ಸ್ ಬೈ ದ ಪ್ರಿಪರೇಷನ್ ಆಫ್ alkenes. By the preparation from alkenes. And then another way is the addition of halogens. So ಇನ್ನೂ ಒಂದು ವೇ ಏನೈತ್ರಿ ನಮಗ? addition of halogens. ಹೆಂಗ? To the alkene, the bromine is added in presence of CCl4. We get a dibromoethane. ಇದಕ್ಕೆ ನಾವೇನು ಕರಿತೀವಿ? 1,2-dibromoethane ಅಂತ ಕರಿತೀವಿ. ಅಲ್ಕೇನ್ಗೆ ಏನು ಹಾಕತ್ತೀವ್ರಿ? ಬ್ರೋಮಿನ್ಸ್ ಅನ್ನ ಹಾಕತ್ತೀವಿ ಇನ್ ಪ್ರೆಸೆನ್ಸ್ ಆಫ್ ಕಾರ್ಬನ್ ಟೆಟ್ರಾ ಕ್ಲೋರೈಡ್ CCl4. ಅವಾಗ ನಾವೇನಾಯ್ತು? ನಮಗೆ 2 ಹೈಡ್ರೋಜನ್ ಏನಾಗತ್ತವ್ರಿ? ಇಲ್ಲಿ 1 ಹೈಡ್ರೋಜನ್, ಇದು 1 ಹೈಡ್ರೋಜನ್. 2 ಹೈಡ್ರೋಜನ್ ಏನಾಗತ್ತವ? ನಮ್ಗ ಬ್ರೋಮಿನ್ ನಿಂದ ರಿಪ್ಲೇಸ್ ಆಗತ್ತವು. ಸೊ ವಿ ಗೆಟ್ ಅಲ್ಕೈಲ್ ಹೆಲೈಡ್ ಫ್ರಮ್ ದ alkene by addition of halogen in presence of CCl4. So this is also one example for preparation of alkyl halide from the alkene. So ಇದು ನಿಮಗೆ ಎಲ್ಲಿ ಹೆಲ್ಪ್ ಆಗುತ್ತಾ ಅಂತಂದ್ರ, ನೀವು ಲ್ಯಾಬ್ ಒಳಗೆ ಅನಲೈಸಿಸ್ ಮಾಡೋವಾಗ ನಿಮ್ಮ ಕಂಪೌಂಡ್ ಒಳಗೆ ಡಬಲ್ ಬಾಂಡ್ ಐತೋ ಇಲ್ಲೋ ಅಥವಾ ಅದು ಅಲ್ಕೀನ್ ಹೌದು ಅಲ್ಲೋ ಅಂತ ತಿಳ್ಕೊಳ್ಳೋದಕ್ಕೆ ನೀವು ನಿಮ್ಮ ಕಂಪೌಂಡ್ಗೆ ಬ್ರೋಮಿನ್ ಅನ್ನ ಆ್ಯಡ್ ಮಾಡಿದ್ರಿ ಅಂತಂದ್ರ ರೆಡ್ ಬ್ರೌನ್ ಫ್ಯೂಮ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗ್ತಾವು. ಸೊ ಆ ರೆಡ್ ಬ್ರೌನ್ ಫ್ಯೂಮ್ಸ್ ಯಾಕೆ ಬರ್ತಾವು ಅಂತಂದ್ರ ದರ್ ಈಸ್ ಅ ಫಾರ್ಮೇಶನ್ ಆಫ್ 1,2-dibromoethane. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಮೀನಿಂಗ್ ಆಫ್ ಅಲ್ಕೈಲ್ ಹೆಲೈಡ್ and the preparation of alkyl halides from the alcohols and from the alkenes.